ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ರಾಕಿ ರ್ಯಾಬಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಏನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಗೊತ್ತು. ಈ ಒಂದು ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಬೇಕಂದ್ರೆ 0.5 ಟೋನನ್ನು ಪೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. 0.5 ಟೋನ್ ಹತ್ತತ್ರ $3 ಆಗ್ತದೆ. ಸೊ $3 ಪೇ ಮಾಡಬೇಕಾ ಬೇಡವಾ, ಈ ರೀತಿ ತುಂಬ ಜನ ಕ್ವಶನ್ಸನ್ನು ಕೇಳಿದರೆ ನಾನು ಕೂಡ ನಾಳೆ ಅಪ್ಡೇಟ್ ಮಾಡ್ತೀನಿ ಅಂದ್ಬಿಟ್ಟು ತೊಗೊಂಬಂದೆ. ಫೈನಲ್ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇಲ್ಲ ಪೇ ಮಾಡಬೇಕಾ ಮಾಡಬಾರ್ದು ಅಂದ್ಬಿಟ್ಟು. ಅದರ ಬದಲು ಕೆಲವೊಂದು ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ, ಕೆಲವೊಂದು ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಆ ಒಂದು ಆಪ್ಷನ್ಸನ್ನು ನೀವೇ ಚೂಸ್ ಮಾಡ್ಕೊಬೇಕು. ಈ ಒಂದು ಅಪ್ಡೇಟ್ಸ್ ನೋಡಿ ಏನೆಲ್ಲ ಅಪ್ಡೇಟ್ಸ್ ಅದು ನೋಡ್ತಾ ಇರ್ಬೋದು. ಸೊ ಒಂದು ಟೋಕನ್ ಕೆಲವೊಂದು ಎಕ್ಸ್ಚೇಂಜ್ಗಳು ಲಿಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ಎಕ್ಸ್ಚೇಂಜ್ ಅದು? ಬಿಟ್ಗೆಟ್, Gate.io, ಎಮ್ಮಿ ಎಕ್ಸ್ಚೇಂಜ್, ಹಾಗೆ ಬಿಂಗ್ ಎಕ್ಸಲ್ಲಿ ಮಾಡ್ತಾ ಇದ್ದಾರೆ. ಬೈನಾನ್ಸ್, ಬೈಬಿಟ್, OKX ಟಾಪ್ ಟೈರ್ ಎಕ್ಸ್ಚೇಂಜ್ಗಳ ಲಿಸ್ಟಿಂಗನ್ನು ಮಾಡ್ತಾ ಇಲ್ಲ. ಒಂದು ರೇಂಜ್ಗಿರುವಂತಹ ಎಕ್ಸ್ಚೇಂಜ್ಗಳ ಲಿಸ್ಟಿಂಗನ್ನು ಮಾಡ್ತಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. 4 ಎಕ್ಸ್ಚೇಂಜ್ ಲಿಸ್ಟಿಂಗನ್ನು ಮಾಡ್ತಾರೆ, ಗುಡ್ ನ್ಯೂಸ್. ಅದಾದ ನಂತರ ಕೆಲವೊಂದು ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 20 ಎಂಡ್ ಆಫ್ ಎಲಿಜಿಬಿಲಿಟಿ ಟಾಸ್ಕ್ ಡೆಡ್ ಲೈನ್. ಅಂದರೆ ನಾವು ಟಾಸ್ಕ್ ಎಲ್ಲ ಮಾಡ್ತಾ ಇದ್ವಲ್ಲ, ಅದು ಎಂಡ್ ಆಗುತ್ತೆ. ಇವತ್ತು ಬಂತು 17 3 ಡೇಸ್ ಇದೆ. ಸೆಪ್ಟೆಂಬರ್ 21ಕ್ಕೆ ಸ್ನ್ಯಾಪ್ಶಾಟನ್ನು ತೊಗೊತಾರೆ. ಹಾಗೆ ಸೆಪ್ಟೆಂಬರ್ 22ಕ್ಕೆ ನಮ್ಗೆ ಏನು ಅರ್ನಿಂಗನ್ನು ಮಾಡಿದ್ವಿ ಆ ಒಂದು ಟೋಕನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಹಾಗೆ ಸೆಪ್ಟೆಂಬರ್ 23ಕ್ಕೆ ಈ ಒಂದು ಟೋಕನ್ ಲಿಸ್ಟಿಂಗನ್ನು ಆಗ್ತದೆ. ಹಾಗೆ ಸೆಪ್ಟೆಂಬರ್ 23 ಮತ್ತು ಅದೇ ದಿನ ಇವಾಗ ನೀವು ಏನು ಅರ್ನಿಂಗನ್ನು ಮಾಡ್ಕೊಂಡಿದ್ದು ಅದು ವಿಡ್ರಾ ಕೂಡ ಮಾಡ್ಕೊಂಬಂದರೆ ನಮ್ಮ ಒಂದು ವ್ಯಾಲೆಟಲ್ಲಿರುತ್ತೆ. ಅದನ್ನು ಡೈರೆಕ್ಟಾಗಿ ನಾವು ಬೈನಾನ್ಸ್ ಅಥವಾ ಇಲ್ಲಿರೋಂಥ ಎಕ್ಸ್ಚೇಂಜ್ಗಳಿಗೆ ಅಥವಾ ವ್ಯಾಲೆಟ್ಗೆ ವಿಡ್ರಾ ಕೂಡ ಮಾಡ್ಕೊಬೋದು. ಬಟ್ ಅಲ್ಲಿ ಮೆನ್ಷನ್ ಮಾಡಿರೋ ನೋಡ್ತಾ ಇರ್ಬೋದು, ಫಸ್ಟ್ ಲಿಸ್ಟೆಡ್ ಅಂತಿದೆ, ಅದಾದ ನಂತರ ವಿಡ್ರಾವಲ್ ಓಪನ್ ಅಂತಿದೆ. ಇಟ್ ಮೀನ್ಸ್ ಟೋಕನ್ ಲಿಸ್ಟಿಂಗ್ ಆದಮೇಲೆ ನಮಗೆ ಈ ಒಂದು ಟೋಕನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಂದರೆ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ವಿಡ್ರಾ ಮಾಡೋ ಸ್ಟೆಪ್ಪನ್ನು ಕ್ಲೈಮ್ ಆಪ್ಷನ್ನ ತೊಗೊಂಬರ್ತಾ ಇದ್ದಾರೆ ಅನಿಸುತ್ತೆ. ಆ್ಯಕ್ಚುಲಿ ಇದು ಒಂದು ರೀತಿಯ ಬ್ಯಾಡ್ ನ್ಯೂಸ್. ಏನಕ್ಕೆ ನಾವು ವಿಡ್ರಾ ಮಾಡೋ ಅಷ್ಟಲಿ ಆಲ್ರೆಡಿ ಒಂದು ಟೋಕನ್ ಡಂಪ್ ಆಗಿದ್ರು ಆಗ್ಬೋದು. ಸೊ ಅದೊಂಥರ ಬ್ಯಾಡ್ ನ್ಯೂಸೇ. ಮೇ ಬಿ ಆ ಒಂದು ಅರ್ಥದಲ್ಲೇ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಏನಕ್ಕೆ ಯಾವುದೇ ಥರ ಜಸ್ಟ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಬಟ್ ಅದಾದ ನಂತರ ಕ್ಲೈಮ್ ಏರ್ ಡ್ರಾಪ್ ಅಂತ ಎಲ್ಲೂ ಕೂಡ ಕೊಟ್ಟಿಲ್ಲ. ಲಿಸ್ಟ್ ಆದಮೇಲೆ ಇಲ್ಲಿ ಕೊಟ್ಟಿರೋದು ರ್ಯಾಪ್ ಬಿಟ್ಕಾಯಿನ್ ವಿಡ್ರಾವಲ್ ವೆಲ್ ಓಪನ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಮೇ ಬಿ ನಾವು ಏನು ಮೈನಿಂಗ್ ಮಾಡ್ತಾ ಇದ್ದರೆ ಅದು ವಿಡ್ರಾ ಮಾಡೋದು ಓಪನ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೆಪ್ಟೆಂಬರ್ 24ಕ್ಕೆ ರಿಲೀಸ್ ಎ ನ್ಯೂ ಸೀಸನ್ ಆಫ್ P2E. P2 ಅಂದರೆ ಪ್ಲೇ ಟು ಅರ್ನ್. ಸೊ ಸೀಸನ್ 2 ಅಂದ್ಕೊಳ್ಳಿ, ಸೀಸನ್ 2ನ ತೊಗೊಂಬರ್ತಿದ್ದಾರೆ. ಅದ್ರಲ್ಲಿ ನಾವು ಗೇಮ್ಸನ್ನು ಆಡಿ ಅರ್ನಿಂಗನ್ನು ಮಾಡ್ಬೋದು. ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಆ್ಯಕ್ಚುಲಿ ಅದು ಟ್ವಿಸ್ಟ್. ಏನು ಟ್ವಿಸ್ಟ್ ಗೊತ್ತಾ? ಸೊ ಇಲ್ಲ ಫಸ್ಟ್ ಇವಾಗ ಇನ್ನೂ ಬೇಜಾನ್ ಅಪ್ಡೇಟ್ ಆಯ್ತು. ಹೌದು. ಸೊ ಕಮೆಂಟ್ ಸೆಕ್ಷನ್ ತುಂಬ ಜನ ಕ್ವಶನ್ಸ್ಗಳನ್ನ ಕೇಳಿದ್ರು. ಒಂದು ಕ್ವಶನ್ಸ್ಗಳನ್ನ ಚೂಸ್ ಮಾಡ್ಕೊಂಡು ಕೆಲವೊಂದು ಆನ್ಸರ್ನ ಕೊಟ್ಟಿದ್ದಾರೆ. ಹೌ ಮಚ್ ಏರ್ ಡ್ರಾಪ್ ವಿಲ್ ಐ ರಿಸೀವ್ ಅಂತ ಒಬ್ರು ಕೇಳಿದ್ದಾರೆ. ಸೊ ಅದಕ್ಕೆ ಹೇಳಿದ್ದಾರೆ, ಸೊ ಇವಾಗ ನೀವು ಅರ್ನಿಂಗ್ ಈ ಒಂದು ಗೇಮನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತತ್ರ 1 ಟೋನ್ ವರ್ತ್ RBTCನ ಅರ್ನಿಂಗ್ ಮಾಡ್ಕೊಬೋದು. ಅಂದರೆ ಒಂದು 5.6 5.5 ಅಥವಾ $5 ಅಷ್ಟು RBTCನ ಅರ್ನಿಂಗ್ ಮಾಡ್ಕೊಬೋದು. ಇನ್ನು ಇರೋದೆಷ್ಟು? 3 ದಿನ. ಸೊ 3 ದಿನದಲ್ಲಿ $5 ಅರ್ನಿಂಗ್ ಮಾಡ್ಕೊಬೋದು ಅಂದರೆ ಕಷ್ಟ. ನೋಡಬೇಕು. ಈ ಒಂದು ಆನ್ಸರ್ ನನಗೆ ಯಾಕೋ ಸೂಟ್ ಆಗ್ತಾಯಿಲ್ಲ. ಅಂದರೆ ಅವ್ರು ಕೊಟ್ಟಿರುವಂತಹ ಆನ್ಸರ್ ಆ ರೀತಿ ಕೊಟ್ಟಿದ್ದಾರೆ, ಮೇ ಬಿ ಹಾರ್ಡ್ಲಿ ಅಂತ ಕೊಟ್ಟಿರ್ಬೋದು. ಬಟ್ ನನ್ನ ಪ್ರಕಾರ ಅಷ್ಟೊಂದು ಅರ್ನಿಂಗ್ ಆಗೋದು ಡೌಟೇನೆ. ಸೊ ಏನಕ್ಕೆ ಗ್ಯಾಸ್ ಫೀಸನ್ನ ತೊಗೊತಿದ್ರಿ ಅಂತ ಇನ್ನೊಂದು ಕ್ವಶನ್ ಕೇಳಿದರೆ, ಕ್ವಶನ್ 2 ಅದಕ್ಕೆ ಅವ್ರು ಹೇಳಿದ್ದಾರೆ, ಸೊ ಟಾನ್ ನೆಟ್ವರ್ಕ್ ಇವಾಗ ಸಿಕ್ಕಾಬಟ್ಟೆ ಕಂಜೆಸ್ಟೆಡ್ ಅಂತ ಬರ್ತಾ ಇದೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಸ್ಮೂತಾಗಿ ರನ್ನನ್ನು ಮಾಡೋದಕ್ಕೆ ಫೀಸನ್ನು ತೊಗೊಂಬರ್ತಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಆನ್ಸರ್ ನನ್ನ ಪ್ರಕಾರ ಲೆಕ್ಕಕ್ಕೆ ಇಲ್ಲ. ಏನಕ್ಕೆ ಇವಾಗ ನಮಗೆ ಗೊತ್ತು ಡಾಗ್ಸ್ ವಿಡ್ರಾನ ಕೊಟ್ಕೊಳ್ಳಲ್ವಾ. ಸೊ ಡಾಗ್ಸ್ ವಿಡ್ರಾ ಕೊಟ್ಟರು ಆವಾಗಲೂ ಅಷ್ಟೇ ಟಾನ್ ಕನ್ಸಿಸ್ಟಾಗೆ ಇತ್ತು. ಬಟ್ ಅವ್ರು ನಾರ್ಮಲಾಗಿ ನಮ್ಮ ಒಂದು ಎಕ್ಸ್ಚೇಂಜ್ಗಳಿಗೆ ಮೂವನ್ನು ಮಾಡಿದ್ರು. ಬಟ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಟಾನ್ ನೆಟ್ವರ್ಕ್ ಕಾನ್ಸಿಸ್ಟಾಗಿ ಐತೆ, ಅದನ್ನು ಸ್ವಲ್ಪ ಸ್ಮೂತಾಗಿ ರನ್ ಮಾಡೋದಕ್ಕೆ ಟಾನ್ ಫೀಸನ್ನು ತಗೋತಾ. ಇದಕ್ಕೂ ಆ್ಯಕ್ಚುಲಿ ಸಂಬಂಧನೇ ಇಲ್ಲ. ಇನ್ ಕೇಸ್ ಫೀಸನ್ನು ತೊಗೊಳ್ಳೇಬೇಕು ಅಂದರೆ ನಮ್ಮ ಕಡೆಯಿಂದ ತೊಗೊಳ್ಳುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ನಾವು ಏನು ಅರ್ನಿಂಗನ್ನು ಮಾಡಿದ್ವಿ ಅದರಲ್ಲಿ ಒಂದು 10% ಅಥವಾ 5% ಈ ರೀತಿ ಕಟ್ ಕೂಡ ಮಾಡ್ಕೊಬೋದಿದ್ದು. ಬಟ್ ಇವರೇ ನಮ್ಮ ಕಡೆಯಿಂದ 0.5 ಟೋನನ್ನು ಕೂಡ ತಗೊತಾ ಇದ್ದಾರೆ. ಈ ಒಂದು ಕ್ವಶನ್ ಕೂಡ ನನಗೆ ಅಷ್ಟು ಹಿಡಿಸ್ಲಿಲ್ಲ. ಸೊ ಅದಾದಮೇಲೆ 3ನೇ ಕ್ವಶನ್ ಕೇಳಿದರೆ, ಈ ಒಂದು ಟಾಸ್ಕನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಆನ್ಸರ್ ಏನು ಹೇಳಿದೆ ಗೊತ್ತಾ? ನೀವೇನಾದ್ರು ಒಂದು ಟಾಸ್ಕನ್ನು ಮಾಡಿಲ್ಲ, ಪೇನ ಮಾಡಿಲ್ಲ ಅಂದರೆ ನೀವೇನು ಅರ್ನಿಂಗನ್ನು ಮಾಡಿದರೆ ಅಷ್ಟು ಕೂಡ ಬರ್ನ್ ಆಗಿಬಿಡುತ್ತೆ ಅಂತ. ಓಕೆ, ಇದೊಂದು ಏನು ತೊಂದರೆ ಇಲ್ಲ, ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಬರ್ನ್ ಮಾಡಲೇಬೇಕಲ್ವ. ಅದಾದಮೇಲೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಕೇಳಿದರೆ, ಜಾಯ್ನಿಂಗ್ ಆಪ್ಷನ್ ಬಂತು ಅಂದರೆ ಅದು ನಿಮಗೆ ಆಪ್ಷನ್ಲು ಜಾಯ್ನ್ ಆದರೆ ಬಿಟ್ಟರೆ ಬಿಡಿ ಅಂತ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಏನು ಅಪ್ಡೇಟ್ ಇದೆ? ಓಕೆ, ರಾಕಿ ರ್ಯಾಬಿಟ್ ಆಫ್ಟರ್ ದ ಏರ್ ಡ್ರಾಪ್. ಓಕೆ, ಈ ಒಂದು ಏರ್ ಡ್ರಾಪ್ ಎಂಡ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ಸ್ಕೊಟ್ಟಿದ್ದಾರೆ. ಬೇರೆ ಅಪ್ಡೇಟನ್ನು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಮೇಯ್ನಾಗಿ 6th ಒನ್ ಇರೋದು ಆ್ಯಕ್ಚುಲಿ ಪಾಯಿಂಟ್ ಏನಪ್ಪ ಅದು ಅಂದರೆ, ವೆನ್ ವಿಲ್ ಐ ರಿಸೀವ್ ಮೈ ಟೋಟಲ್ ಏರ್ ಡ್ರಾಪ್ ಅಂತ ಒಬ್ಬರು ಕೇಳಿದ್ದಾರೆ. ಅದಕ್ಕೆ ಇವ್ರು ಆನ್ಸರ್ ಹೇಳಿರೋದು 50%ಅನ್ನು ನಿಮಗೆ TGA ಟೈಮಲ್ಲಿ ಕೊಡ್ತೀವಿ, ಉಳಿದಂತಹ 50% ಬಂತು ಅಂದರೆ ನೆಕ್ಸ್ಟ್ 5 ಮಂತ್ಸ್ಗೆ ಅದು ವೆಸ್ಟಿಂಗನ್ನು ಇಡ್ತೀವಿ ಅಂತ ಕೇಳಿದ್ದಾರೆ. ಬಟ್ 5 ಮಂತ್ಸ್ಗೆ ಸುಮ್ಮನೆ ಇದ್ದರೂ ಅದು 5 ಮಂತ್ಸ್ ಕೊಡ್ತಾರೆ ಅಂದರೆ ಖಂಡಿತ ಇಲ್ಲ. ಅದಾದ ನಂತರ 5 ಮಂತ್ಸಲ್ಲಿ ನಾವು ಗೇಮನ್ನು ಆಡ್ತಾ ಇರಬೇಕು. ನಾವು ಎಷ್ಟು ಗೇಮನ್ನು ಆಡ್ತೀವಿ ಅದರಷ್ಟು ಟೋಕನ್ ನಮಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಇದು ಯಾವ ರೀತಿ ಅಂದರೆ, ಸೊ ಟೋಟಲಾಗಿ 100% ಕೊಡ್ತಾರೆ ಅಂತ ಸುಮ್ಮನೆ 100% ಅಂದ್ಕೊಳ್ಳೋ, ಒಂದು 50%, ಹೌದು 50, ಈಗ 50% ಏರ್ ಡ್ರಾಪನ್ನು ಕೊಡ್ತೀವಿ ಅಂತ ಅನೌನ್ಸನ್ನು ಮಾಡಿದ್ದಾರೆ. ಸೊ 50% ಇವ್ರು ಕೊಡ್ತಾ ಇಲ್ಲ, ಆ್ಯಕ್ಚುಲಿ ಕೊಡ್ತಾ ಇರೋದೇ 25%. ಉಳಿದಿರೋಂಥ 25%ಅನ್ನು ನಾವು ಗೇಮ್ ಆಡಿ ರಿಲೀಸನ್ನು ಮಾಡಬೇಕಷ್ಟೆ. ಸೊ ಆ್ಯಕ್ಚುಲಿ ಇದು ಕೌಂಟ್ ಆಗೋದೇ 25%. ಇಲ್ಲ ಲೈಕ್ ಕ್ಯಾಟಿಸನ್ ಮಾಡಲ್ಲ ಅದೇ ಟೈಪ್ ಇದು.
ಒಂದು ಸ್ವಲ್ಪ ಎಷ್ಟು 30% ಕೊಡ್ತೀವಿ ಅಂತ ಹೇಳಿಬಿಟ್ಟು 15% ಕೊಟ್ಟಲ್ಲ, ಅದೇ ಮೆಥಡ್ನ ಇವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೋಕನಾಮಿಕ್ಸ್ ಬಗ್ಗೆ ನೋಡ್ತೀವಿ ಅಂದರೆ ಅದು ಅಷ್ಟೇ ಸೇಮ್ ಕೊಟ್ಟಿದ್ದಾರೆ. 50% ಟೋಟಲಾಗಿ ಸಪ್ಲೈ ಏನೈತೆ 50% ನಾವು ಕೊಡ್ತೀವಿ ಅಂತ ಕೇಳಿದರೆ. ಆ್ಯಂಡ್ ವೆಸ್ಟಿಂಗ್ ಕೂಡ ಅಷ್ಟೇ 5 ಮಂತ್ಸ್ ವೆಸ್ಟಿಂಗನ್ನು ಇಟ್ಟಿದ್ದಾರೆ ಅಂತ ಕೊಡ್ತಾ ಇದ್ದಾರೆ. ಆ್ಯಂಡ್ ಟೋಟಲ್ ಸಪ್ಲೈ ನೋಡ್ತಾ ಇರ್ಬೋದು 21 ಟ್ರಿಲಿಯನ್ ಸಪ್ಲೈ ಐತೆ. ಸೊ ನಿಮಗೇನಾದರೂ ಪ್ರಾಫಿಟ್ ಸಿಗಬೇಕು ಅಂದರೆ ಹತ್ತಿರ ಮಿಲಿಯನ್ ಗಟ್ಟಲೆ ಪಾಯಿಂಟ್ಸ್ ಅಂದರೆ ಮಿಲಿಯನ್ ಗಟ್ಟಲೆ ಟೋಕನ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಏನಾದರೂ ನಿಮಗೆ ಒಂದು 50,000 20,000 30,000 ಸಿಕ್ತು ಅಂದರೆ ಯಾವುದೇ ಥರ ಪ್ರಾಫಿಟ್ ಕೂಡ ಸಿಗೋದಿಲ್ಲ. ನೋಡೋಣ ಒಂದು ಏರ್ ಡ್ರಾಪ್ಗೆ ಯಾವಾಗ 20ನೇ ತಾರೀಕು ಅಲ್ವಾ, 20ನೇ ತಾರೀಕು ಕೊಡ್ತಾರೆ, ಎಷ್ಟು ಅಮೌಂಟ್ ಕೊಡ್ತಾರೆ ಅಂದ್ಬಿಟ್ಟು ಅಲೋಕೇಶನ್ ಮಾಡ್ತಾರೆ. ಆ ಒಂದಿನ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಪ್ರೈಸ್ ಪ್ರಿಡಿಕ್ಷನ್ ಬೇಕಾದ್ರೆ ಹೇಳ್ತೀನಿ. ಈ ಒಂದು ಟೋಕನ್ ಪ್ರೈಸ್ ಪ್ರಿಡಿಕ್ಷನ್ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಅನ್ಕೊತೀನಿ. ನೋಡೋಣ, ಟೋಕನ್ ಡಿಪೆಂಡಿಂಗ್ ಆನ್ ಎಷ್ಟು ಟೋಕನ್ ಕೊಡ್ತಾರೆ ಅದ್ರ ಮೇಲೆ ಬೇಸ್ ಆಗ್ತದೆ. ಸೊ 50% ಅಂತ ಸುಮ್ಮನೆ ಬಿಲ್ಡಪ್ಪಲ್ಲಿ ಕೊಟ್ಟವ್ರು ಅಷ್ಟೇ, ಆ್ಯಕ್ಚುಲಿ ನಮಗೆ ಕೊಡ್ತಾರೆ ಅದು 25%. ಇನ್ನು ಉಳಿದಿರೋಂಥ 25%ನ ಕಷ್ಟಪಟ್ಟು ಮತ್ತೆ ನಾವು 5 ತಿಂಗಳು ಆಡಬೇಕು. ಬಟ್ ಉಳಿದಿರೋಂಥ 5 ಮಂತ್ಸ್ ಆಡೋದ ಬೇಡವಾ ಅಂತ 21ನೇ ತಾರೀಕು ಡಿಸೈಡ್ ಮಾಡೋಣ. ಸೊ ಸದ್ಯಕ್ಕೆ ಎಷ್ಟೇನೋ ಅಪ್ಡೇಟ್ ಇರೋದು, ಇನ್ನೊಂದು ಅಪ್ಡೇಟ್ ಇದಲ್ವಾ. ಸೊ ಈಗ ಫೈನಲ್ ಆಗಿ ಇಷ್ಟೆಲ್ಲ ಹೇಳ್ದೆ ಅಲ್ಲ ಹೋಗರು, ಫೈನಲ್ ಆಗಿ ಒಟ್ಟಿನ ಟೋನ್ ಪೇ ಮಾಡೋದಾ ಬೇಡವಾ, ಈ ಒಂದು ಕ್ವಶನ್ ತಲೆಯಲ್ಲಿ ಇದ್ದೇ ಇರುತ್ತೆ. ನನ್ನ ಪ್ರಕಾರ ನಿಮ್ಮ ಒಂದು ಬ್ಯಾಲೆನ್ಸನ್ನು ಚೆಕ್ ಮಾಡಿ. ಸೊ ನಿಮ್ಮ ಒಂದು ಬ್ಯಾಲೆನ್ಸ್, ಒಂದು ನಿಮಿಷ ಅಲ್ಲಿ ಒಂದು ಅಪ್ಡೇಟನ್ನು ಹೇಳೋದು ಮರೆಸ್ಬಿಟ್ಟೆ ಆ್ಯಕ್ಚುಲಿ. ಸೊ ಇವಾಗ ನೀವು ಟೋಟಲಾಗಿ ಈ ಒಂದು ಟೋಕನ್ಸ್ ಯಾವುದ್ರ ಬೇಸ್ ಮೇಲೆ ನಮ್ಗೆ ಕೊಡ್ತಂದರೆ, ಇವಾಗ ನಮಗೆ ಗೊತ್ತು ಹ್ಯಾಮ್ಸ್ಟಾರ್ ಗೊತ್ತು, ಪ್ರಾಫಿಟ್ ಪರ್ ಸೆಕೆಂಡು, ಕೀಸು, ಅದು ಇದು ಬೆಜ್ಜಾನ್ ಕೊಟ್ಕೊಂಡ್ರು. ಹಾಗೆ ಇನ್ನೊಂದು ಬಂತು ಅಂದರೆ ಕ್ಯಾಟ್ ಲೆವೆಲು, ಅದು ಇದು ಅದೆಲ್ಲ ಕನ್ಸಿಡರ್ ಮಾಡಿದ್ರು. ಬಟ್ ರಾಕಿ ರ್ಯಾಬಿಟಲ್ಲಿ ಏನನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದರೆ ಟೋಟಲ್ ಅರ್ನ್ಡ್ ಇದೆಯಲ್ಲ ಅದೇ ಇಂಪಾರ್ಟೆಂಟು. ಸೊ ಟೋಟಲ್ ಅರ್ನ್ಡಲ್ಲಿ ನಿಮ್ಗೆ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅದ್ರ ಮೇಲೆ ನಿಮಗೆ ಟೋಕನಾಗಿ ಸಿಗುತ್ತೆ. ಅಂದರೆ ಯಾವ ರೇಷದಲ್ಲಿ ಕೊಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನೀವು ಎಷ್ಟು ಟೋಟಲ್ ಅರ್ನ್ಡ್ ಹೆಚ್ಚು ಇರುತ್ತೆ ಅಷ್ಟೇ ನಿಮಗೆ ಟೋಕನ್ ಕೂಡ ಸಿಗ್ತದೆ. ನಿಮಗೆ ಪ್ರಾಫಿಟ್ ಪರ್ ಅವರ್ ಇದು ಏನು ಕೂಡ ಮ್ಯಾಟರ್ ಆಗೋದಿಲ್ಲ. ಫೈನಾಗಿ ಬಂತು ಅಂದರೆ ಟೋಟಲ್ ಅರ್ನ್ ಅಂದರೆ ನೀವು ಹೋಲ್ ಟೈಮ್ ನಿಮ್ಮ ಲೈಫ್ ಟೈಮಲ್ಲಿ ಎಷ್ಟು ಅರ್ನಿಂಗ್ ಮಾಡಿದ್ರೆ ಅದೇ ಫೈನಲಾಗಿ ಮ್ಯಾಟರ್ ಆಗೋದನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೊಂಥರ ಗುಡ್ ನ್ಯೂಸನ್ನೇ, ಬೇರೆ ಥರ ಏನು ಸಿಂಪಲಾಗಿ ಕೊಡ್ತಾ ಇಲ್ಲ. ಅಂದರೆ ಬೇರೆ ಥರ ಪ್ರಾಫಿಟ್ ಪರ್ ಅದು ಇದು ಏನು ಕಾಂಪ್ಲಿಕೇಟೆಡ್ ಮಾಡಿಲ್ಲ. ಟೋಟಲಾಗಿ ನಾವು ಎಷ್ಟು ಅರ್ನಿಂಗ್ ಮಾಡಿದ್ವಿ ಅಷ್ಟನ್ನ ಕೊಡ್ತಾ ಇದ್ದಾರೆ. ತುಂಬ ಬೇಗ ಯಾರು ಜಾಯ್ನ್ ಆದರೂ ಅವ್ರ ಹತ್ರ ಜಾಸ್ತಿ ಇರುತ್ತೆ, ಸೊ ಅವ್ರಿಗೆ ಟೋಕನ್ ಜಾಸ್ತಿ ಅಲೋಕೇಟ್ ಆಗುತ್ತೆ. ಸೊ ಇದು ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಈಗ ಪ್ರತಿಯೊಂದು ಕೂಡ ತಲೆಯಲ್ಲಿ ಅಂದರೆ ಪ್ರತಿಯೊಬ್ಬರು ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಫೈನಲ್ ಆಗಿ ಬಂತು ಅಂದರೆ ಟೋನ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಈ ರೀತಿ ಲೋಡಿಂಗ್ ಬಂತು ಅಂದರೆ ತಲೆ ಕೆಡಿಸ್ಕೊಂಬೇಡಿ, ವಾಪಸ್ ಬರ್ರಿ. ಇಲ್ಲಿ ನಿಮಗೆ ಮ್ಯಾನ್ಯುಯಲ್ ಮೆಮೋ ಅಂತ ಆಯ್ತಲ್ಲ, ಅದು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಶೋ ಅಡ್ರೆಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಅಡ್ರೆಸ್ ಬರುತ್ತೆ, ಅಲ್ಲಿ 0.5 ಟೋನ್ನ ಪೇ ಮಾಡಿ, ಅಥವಾ ಮೆಮೋ ಆಯ್ತಲ್ಲ ಅದನ್ನು ಕೂಡ ಹಾಕಿ. ಇನ್ ಕೇಸ್ ಅದಾಗ ಆಗಲಿಲ್ಲ ಅಂದರೆ ಮೇಕ್ 0.5 ಟೋನ್ ಟ್ರಾನ್ಸಾಕ್ಷನ್ನ ಕ್ಲಿಕ್ ಮಾಡಿ, ವ್ಯಾಲೆಟ್ಗೆ ಕ್ರೆಡಿಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು 0.5 ಟೋನ್ನ ಅವ್ರಿಗೆ ಸೆಂಡ್ ಮಾಡಬೇಕಾಗುತ್ತೆ. ಸೊ ಒಂದು ಟೋನನ್ನು ಸದ್ಯಕ್ಕೆ ಇವಾಗ ನಾನು ಮಾಡ್ತಾ ಇಲ್ಲ, ಇನ್ನೂ ಕೂಡ 2 ಡೇಸ್ ಅಂದರೆ ಹತ್ತಿರ ಇನ್ನೂ ಕೂಡ 48 ಅವರ್ಸ್ ಇದೆ. ಸೊ 48 ಅವರ್ಸ್ವರೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಯಾವ ಒಂದು ರೇಷಿಯೋದಲ್ಲಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಕೂಡ ನನಗೆ ಐಡಿಯಾ ಇಲ್ಲ ಅಲ್ವಾ. ಇನ್ ಕೇಸ್ ಏನೋ ಸ್ವಲ್ಪ ಕ್ಲೂ ಸಿಕ್ತು ಅಂದರೂ ಕೂಡ ಅಷ್ಟೇ ಮಾಡಬೇಕಾ ಮಾಡುವ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ತೀರಾ, ನಿಮ್ಮ ಹತ್ರ ಟೋಟಲಾಗಿ ನಿಮ್ಮ ಒಂದು ಅಂದರೆ ನೀವು ಯೂಸ್ ಮಾಡ್ತಾ ಇದ್ದೀರಲ್ವಾ, ಸೊ ನಿಮ್ಮ ಹತ್ರ ಟೋಟಲ್ ಅರ್ನ್ಡ್ ಬ್ಯಾಲೆನ್ಸ್ ಎಷ್ಟಿದೆ ಅಷ್ಟನ್ನು ನೀವು ನಿಮ್ಮ ಹತ್ರ ಎಷ್ಟಿದೆ ಅನ್ನೋ ಕಮೆಂಟ್ ಹಾಕಿ ನೋಡೋಣ. ಯಾರ ಹತ್ರ ಜಾಸ್ತಿ ಇದೆ ಯಾರ ಹತ್ರ ಕಡಿಮೆ ಇದೆ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡಿ ಒಂದು ಐಡಿಯಾ ಸಿಗುತ್ತೆ ಖಂಡಿತ. ಏನಕ್ಕೆ ತುಂಬ ಜನರ ಹತ್ರ ಏನಾದರೂ ಒಂದು 1 ಬಿಲಿಯನ್ ಈ ರೇಂಜಲ್ಲಿ ಇತ್ತು, ಅಥವಾ ಒಂದು 500 ಮಿಲಿಯನ್ 100 ಮಿಲಿಯನ್ ಇತ್ತು ಅಂದರೆ ಖಂಡಿತ ನಾನು ಮಾಡೋಕ್ಕೋಗಲ್ಲ. ಸೊ ಏನಾದರೂ ತುಂಬಾ ಕಡಿಮೆ ಇತ್ತು, ನನ್ನ ರೀತಿಯೇ ಒಂದು 20 ಮಿಲಿಯನ್ 30 ಮಿಲಿಯನ್ ಇತ್ತು ಅಂದರೆ ಖಂಡಿತ ಮಾಡ್ತೇನೆ. ಸೊ ಮಾಡೋದ ಬೇಡವಾ ಅದು ಫೈನಲಾಗಿ ನಿಮಗೆ ಬಿಟ್ಟಿದ್ದು. ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದನ್ನು ಹಾಕೋದ್ರಿಂದ ನನಗೂ ಯೂಸ್ ಆಗುತ್ತೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನಾನು ಇದೆಲ್ಲ ಕಮೆಂಟೆಲ್ಲ ಚೆಕ್ ಮಾಡಿ ನೋಡ್ತೀನಿ, ಅಪ್ಡೇಟನ್ನು ಮಾಡ್ತೀನಿ ಫೈನಲಾಗಿ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಇವತ್ತಲ್ಲ ನಾಳೆ ಲಾಸ್ಟ್ ಇನ್ನೊಂದು 6 ಅವರ್ಸ್ ಅಥವಾ 7 ಅವರ್ಸ್ ಇರೋ ಹಂಗೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ರಾಕಿ ರ್ಯಾಬಿಟ್ ಬಗ್ಗೆ ಇರುವಂಥ ಅಪ್ಡೇಟ್ ಇಸ್ತೇನೆ. ಬೇರೆ ಏನೋ ಅಪ್ಡೇಟ್ ಗೊತ್ತಾಗ್ತಂದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಹೇಳ್ತಾ ಇವತ್ತಿನ ಡೇಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಡೇಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.